ನಾನು ಸಾವಿತ್ರಿ. ನನ್ನ ಈ ಕತೆ ಒಂದು ಮಳೆಗಾಲದ ರಾತ್ರಿಯ ಕತೆ. ಅದು ನನ್ನ ಜೀವನದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದ ಒಂದು ಘಟನೆ. ನನ್ನ ಯಜಮಾನರು ಸಿಟಿಗೆ ಹೋಗಿ 6 ತಿಂಗಳು ಕಳೆದಿತ್ತು. ಮದುವೆಯಾಗಿ ವರ್ಷವೂ ತುಂಬಿರಲಿಲ್ಲ. ಆದರೆ ನಾನು ಹಳ್ಳಿಯಲ್ಲಿ ಒಬ್ಬಂಟಿ. ಅವರ ಕಂಪನಿ ಕೆಲಸದ ನೆಪದಲ್ಲಿ ಅವರು ಸಿಟಿಯಲ್ಲಿದ್ದರು. ನಾನು ಕಾಯುತ್ತಾ ಇಲ್ಲಿದ್ದೆ. ಮನೆ ಹುಡುಕಿದ ಮೇಲೆ ಬರ್ತೀನಿ ಅಂದವರು 6 ತಿಂಗಳಲ್ಲಿ ಬಂದು ಹೋಗಿದ್ದು ಬರೀ 3 ಬಾರಿ. ಫೋನ್ ಮಾಡಿದರೆ ರಜೆ, ಗೋಳಾಟ. ನನ್ನ ಕಷ್ಟ, ನನ್ನ ಹಂಬಲ ಅವರಿಗೆ ಅರಿವಾಗಲೇ ಇಲ್ಲ. ಅವರ ಪಾಲಿಗೆ ನಾನು ಕೇವಲ ಒಂದು ನಿರ್ಲಕ್ಷಿತ ಲೆಕ್ಕದಂತೆ ಇದ್ದೆ. ಮಳೆಗಾಲದ ಆ ತಣ್ಣನೆ ದಿನಗಳು, ಸುತ್ತ ಮಳೆ ಸುರಿಯುವ ಸಪ್ಪಳ, ಒಳಗೆ ನನ್ನ ಮನಸ್ಸಲ್ಲಿ ಬರೀ ಬೆಂಕಿ. ಒಬ್ಬಂಟಿಯಾಗಿ ದಿನ ಕಳೆಯುವುದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿತ್ತು. ಆ ಖಾಲಿತನ, ಆ ಬಡತನ ನನ್ನನ್ನು ತಿನ್ನುತ್ತಿತ್ತು. ಆಗಾಗ ನಾನು ನನ್ನ ಕೈ ಕೆಲಸ ಮಾಡಿಕೊಂಡು ಹಸಿವಾದರೆ ಮನೆಯ ತರಕಾರಿ ತಿಂದು ಕಾಲ ಕಳೆಯುತ್ತಾ ಇದ್ದೆ. ಆಗ ನನಗೆ ಸಿಕ್ಕ ಆಸರೆ ಪಕ್ಕದ ಮನೆಯ ಹುಡುಗ ಮಹೇಶ್. ಅವನು ಕಾಲೇಜಿನಲ್ಲಿ ಡಿಗ್ರಿ ಓದುತ್ತಿದ್ದ. ಬೇಸಿಗೆ ರಜೆಯಲ್ಲಿ ಚೆನ್ನಾಗಿ ಹಾಲು ಮೊಸರು ತಿಂದು ಪೈಲ್ವಾನಂತೆ ಗಟ್ಟಿನಾಗಿದ್ದ. ಅವನನ್ನು ನೋಡಿದರೆ ಒಂದು ರೀತಿ ಕಾಂತಿಯ ಆಕರ್ಷಣೆ. ನಾನಂತೂ ಚೆನ್ನಾಗಿದ್ದೆ. ಉದ್ದ ಕೂದಲು, ಕಮಲದ ಕಣ್ಣುಗಳು. ನನ್ನನ್ನು ನೋಡಿದರೂ ಊರವರು ಹಾಗೆ ನಿಲ್ಲುತ್ತಾ ಇದ್ದರು. ನನ್ನ ಹಾಗೆ ಆಕರ್ಷಕವಾಗಿದ್ದ ಮಹೇಶನು ನನ್ನ ಪಕ್ಕದ ಮನೆಯಲ್ಲೇ ಇದ್ದ. ನಾನು ಪ್ರತಿದಿನ ತಪ್ಪದೆ ಅವರ ಮನೆಗೆ ಹೋಗಿ ಅವರ ಕುಟುಂಬದವರ ಜೊತೆ ಮಾತಾಡುತ್ತಾ ಇದ್ದೆ. ಅದೇ ನೆಪದಲ್ಲಿ ಮಹೇಶ್ ನನ್ನನ್ನು ಕಿಚಾಯಿಸೋದು, ರಿಮೋಟ್ ಕಸಿದುಕೊಳ್ಳುವುದು, ಇದೆಲ್ಲ ನಮ್ಮ ನಡುವಿನ ಮಾಮೂಲಿ ಗೆಳೆತನ. ಆದರೆ ಅವನ ಬಳಿ ಹೋದಾಗ ನನ್ನ ಮನಸ್ಸಿನಲ್ಲಿ ಏನೇನೋ ಆಸೆಗಳು ಮೂಡುತ್ತಾ ಇದ್ದವು. ಅವನು ಇದೆಲ್ಲ ಸಾಮಾನ್ಯ ಅಂತ ಸುಮ್ಮನಿರುತ್ತಿದ್ದ. ಅವನು ನನ್ನ ಮನೆಗೆ ಬಂದಾಗ ನಾನು ನೆಲ ಒರೆಸುವುದು, ಚಹಾ ಕೊಡುವುದು ಅಂತ ಅವನ ಮುಂದೆ ಮನೆಗೆ ಕೆಲಸ ಮಾಡುತ್ತಾ ಇದ್ದೆ. ಅವನ ಕಣ್ಣು ನನ್ನ ಸೌಂದರ್ಯವನ್ನು ನೋಡಿದರೂ ಏನೂ ಗೊತ್ತಿಲ್ಲದೆ ಹಾಗೆ ಇರುತ್ತಿದ್ದ. ಆದರೆ ಅಲ್ಲಿ ಒಂದು ಸತ್ಯವಿತ್ತು. ಅವನು ಸುಮ್ಮನಿದ್ದರೂ ಅವನ ಮನಸ್ಸಿನೊಳಗೆ ಏನೋ ಒಂದು ಕುಣಿತಾ ಇತ್ತು. ನಾನು ಅದನ್ನು ಗಮನಿಸಿ ಸುಮ್ಮನಿದ್ದೆ. ನನ್ನ ಯಜಮಾನರ ನಿರ್ಲಕ್ಷ್ಯದಿಂದಾಗಿ ಜೀವನದಲ್ಲಿ ಸಿಗದ ಸಂತೋಷವನ್ನು ಹೇಗಾದರೂ ಹೊರಗಡೆಯಿಂದ ಹುಡುಕಬೇಕು ಅನ್ನೋ ಯೋಚನೆ ದಿನೇ ದಿನೇ ಜಾಸ್ತಿ ಆಗೋಯಿತು. ಕಾಲೇಜಿನಲ್ಲಿ ಎಂದೂ ತಪ್ಪು ದಾರಿ ತುಳಿಯದ ನಾನು ಈಗ ಬದಲಾಗಬೇಕಾಯಿತು. ಒಂಟಿ ತೋಳದಂತೆ ಇದ್ದು ಏನು ಸಾಧಿಸಿದೆ? ನನ್ನ ಏಕಾಂಗಿತನ ನನಗೆ ಒಂದು ದಾರಿ ಹುಡುಕುವಂತೆ ಪ್ರೇರೇಪಿಸಿತು. ನನಗೆ ನೆನಪಿಗೆ ಬಂದಿದ್ದು ಮಹೇಶ್ ಮಾತ್ರ. ಅದೇ ಸಮಯದಲ್ಲಿ ಮಹೇಶ್ನ ಮನೆಯವರೆಲ್ಲ ಊರಿಗೆ ಹೋಗುವ ಪ್ರಸಂಗ ಬಂತು. ನಾನು ಹೋಗಲು ನಿರಾಕರಿಸಿದೆ. ನನಗಿದು ಸರಿಯಾದ ಸಮಯ ಎನಿಸಿತು. ಆ 3 ದಿನಗಳೆಲ್ಲ ನನ್ನ ಕೆಲಸ ಸಾಧಿಸಬೇಕಿತ್ತು. 3ನೇ ದಿನ ಮನೆ ಸ್ವಚ್ಛ ಮಾಡುತ್ತಿದ್ದೀನಿ. ಯಾರೂ ಇಲ್ಲ. ಮಹೇಶ್ನ ಸಹಾಯಕ್ಕೆ ಕಳಿಸಿಕೊಡಿ ಅಂತ ಪಕ್ಕದ ಮನೆಯವರಿಗೆ ಹೇಳಿದೆ. ಅವರು ನಂಬಿ ಕಳಿಸಿದರು. ಮಹೇಶ್ ಬರುವ ಮುನ್ನ ನಾನು ಬಟ್ಟೆ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮನೆಯೆಲ್ಲ ಸ್ವಚ್ಛ ಮಾಡುತ್ತಾ ಇದ್ದೆ. ಅವನು ಒಳಗೆ ಬಂದ ಕಿಟಕಿಯಿಂದ ಬರ್ತಿದ್ದ ಬೆಳಕಿನಲ್ಲಿ ನನ್ನ ಸೌಂದರ್ಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ನನ್ನನ್ನು ನೋಡುತ್ತಾ ನಿಂತಿದ್ದ. ಇಲ್ಲಿ ಬಾ, ಇದೆಲ್ಲ ಮೇಲೆ ಇಡು, ಇವತ್ತು ತುಂಬ ಕೆಲಸ ಇದೆ, ಸಹಾಯ ಮಾಡು ಅಂದೆ. ಅವನು ಸರಿ ಎಂದು ನಾನು ಕೆಲಸ ಮಾಡುತ್ತಾ ಇದ್ವಿ. ನನ್ನ ಸೌಂದರ್ಯವನ್ನು ಅವನು ಆಗಾಗ ಕಣ್ಣು ತುಂಬಿಕೊಳ್ಳುತ್ತಿದ್ದ. ಅದು ನನಗೆ ಚೆನ್ನಾಗಿ ಗೊತ್ತಿತ್ತು. ಕೆಲಸ ಮುಗಿದ ಮೇಲೆ ಅವನು ಹೋಗುತ್ತೀನಿ ಅಂದಾಗ ನಾನು ಗೊಂದಲಕ್ಕೆ ಬಿದ್ದೆ. ಆಗಿದ್ದಾಗಲಿ ಪ್ರಯತ್ನ ಮಾಡೋಣ ಅಂತ ನಿರ್ಧರಿಸಿದೆ. ಮನೆ ಸ್ವಚ್ಛ ಮಾಡುವಾಗ ನೀನು ನನ್ನ ನೋಡುತ್ತಿದ್ದೀಯಲ್ಲ, ಏನು ನೋಡುತ್ತಿದ್ದೆ ಅಂತ ಕೇಳಿದೆ. ಅವನು ನಾಟಕ ಮಾಡಿದ. ಏನೂ ಇಲ್ಲ, ನಾನು ಕೆಲಸ ಮಾಡಿದ ಅಷ್ಟೇ. ನಾನು ಅವನನ್ನು ಬೆದರಿಸಿದ್ದೆ. ಸರಿ, ನೀನು ಏನು ನೋಡ್ತಾ ಇದ್ದೆ ಅಂತ ನಿನ್ನ ಮನೆಯಲ್ಲಿ ಹೇಳ್ತೀನಿ, ಆಗ ಗೊತ್ತಾಗುತ್ತೆ. ಅವನು ಬಿದ್ದ. ದಯವಿಟ್ಟು ಬೇಡ, ಹಾಗೆ ಮಾಡಬೇಡಿ, ನಾನೇನು ಮಾಡಲಿ, ಕ್ಷಮಿಸಿ ಅಂತ ಬೇಡಿಕೊಂಡ. ಅವನ ಭಯ ನೋಡಿ, ಸರಿ ಹಾಗಿದ್ರೆ ಹೇಳಲ್ಲ, ಆದರೆ ನೀನು ನಾನು ಹೇಳಿದ ಇನ್ನೊಂದು ಕೆಲಸ ಮಾಡಬೇಕು ಅಂದೆ. ಅವನು ಒಪ್ಪಿಕೊಂಡ. ಸರಿ, ನೀವು ಹೇಳಿದ ಹಾಗೆ ಮಾಡುತ್ತೀನಿ, ಬೇರೆ ಏನು ಸ್ವಚ್ಛ ಮಾಡೋದು ಇದೆ ಹೇಳಿ ಅಂದ. ನಾನು ಅವನನ್ನು ಅಡುಗೆ ಮನೆಗೆ ಕರೆದೆ. ಬಾ, ಇಲ್ಲಿ ಸ್ವಲ್ಪ ಕೆಲಸ ಇದೆ ಅಂದೆ. ಅವನಿಗೆ ನಾನು ಪೂರ್ತಿ ವಿಷಯವನ್ನು ತೋರಿಸಿದೆ. ಅವನು ಗಾಬರಿಯಿಂದ ಮೊದಲು ಯಾವತ್ತೂ ನೋಡಿಲ್ಲ, ಇದೇ ಮೊದಲ ಅನುಭವ ಅಂದ. ನಾನು ಅವನಿಗೆ ಯಾರಿಗೂ ಹೇಳದಂತೆ ಮಾತು ತೆಗೆದುಕೊಂಡೆ. ಅವತ್ತು ನಾನು ಅವನಿಗೆ ಉಳಿದ ಎಲ್ಲ ಕೆಲಸವನ್ನು ಮಾಡಿಸಿದೆ. ಮನೆ ಕೆಲಸ ಮಾಡುವಾಗ ತೋರಿಸಿದ ಶ್ರದ್ಧೆಗಿಂತ ಈ ಕೆಲಸವನ್ನು ಅವನು ಹೆಚ್ಚು ಶ್ರದ್ಧೆಯಿಂದ ಮಾಡಿದ್ದ. ಬಹಳ ತಿಂಗಳುಗಳ ನಂತರ ಸಿಕ್ಕ ಆ ಅನುಭವ ನನಗೆ ಸಂತೋಷ ಮತ್ತು ಆನಂದವನ್ನು ನೀಡಿತು. ಅವನ ಕೆಲಸದ ರೀತಿ ನೋಡಿ ನಾನು ಆಶ್ಚರ್ಯಪಟ್ಟೆ. ಆದರೆ ಈ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಈ ಘಟನೆಯಿಂದ ನನ್ನ ಜೀವನದಲ್ಲಿ ಬಿರುಗಾಳಿಯೇ ಇದ್ದಿತು. ಬೇರೆಯವರಿಗೆ ಈ ವಿಷಯ ಗೊತ್ತಾಗಿ ನನ್ನನ್ನು ಹೆದರಿಸಿದರು. ನಾನು ಮಾಡಿದ ತಪ್ಪಿಗೆ ಕೊನೆ ಬೆಲೆ